ಆಕಾಶವಾಣಿ ಕಲಬುರಗಿ. ಈಗ ಕೇಳಿ ಸಣ್ಣ ಕತೆ ಮುತ್ಯಾನ ಜೊತೆ ಮಾತುಕತೆ. ಕತೆಯನ್ನು ಹೇಳುತ್ತಾರೆ ವಿಶ್ವನಾಥ್ ಕೆ ಕಾಮರೆಡ್ಡಿ. ಹಾಗೆ ಸುಮ್ಮನೆ ಮುತ್ಯಾನ ಜೊತೆ ಮಾತುಕತೆ. ಬೇಜಾರಾದಾಗ ಒಂದ್ಸಾರಿ ಮುತ್ಯಾನ ಹತ್ತಿರ ಹೋದೂರೇ ಸಮಾಧಾನ ಆಗ್ತಿತ್ತು. ಯಾಕೋ ಗೊತ್ತಿಲ್ಲ, ಕಷ್ಟಕ್ಕೆ ಸ್ನೇಹಿತರು ಬೇಕು ನಿಜ, ಆದರೆ ಅದನ್ನು ಅರಿತು ಮಾತಾಡೋರು ಬೇಕು. ಸಮಸ್ಯೆಗೆ ಸಮಾಧಾನ ಹೇಳೋರು ಬೇಕು. ಜೀವನದ ಮೌಲ್ಯಗಳನ್ನು ತಿಳಿ ಹೇಳುವ ವ್ಯಕ್ತಿ ಬೇಕು. ಅನುಭವದ ಮಾತು, ಅನುಕಂಪದ ಮಾತು, ಜೀವನವನ್ನ ಜೀವಿಸಿದ ಏರಿಳಿತಗಳನ್ನು ಕಂಡ ಒಬ್ಬ ಅನುಭವಿ ವ್ಯಕ್ತಿ ಗ್ರಂಥಕ್ಕೆ ಸಮ ಅಂತ ಯಾರೋ ಹೇಳಿದ ನೆನಪು. ಯಾಕೋ ತುಂಬ ದಿವಸ ಆಯ್ತು. ಆ ಹಿರಿ ಜೀವನ ನೋಡಿಕೊಂಡು ಬರೋಣ ಅಂತ 11 ನಂಬರ ಗಾಡಿ ಮುತ್ಯಾನ ಮನೆ ಕಡೆ ತಿರುಗಿಸಿ ಹೊರಟೆ. ನಡು ಬೀದ್ಯಾಗ ಚಡ್ಡಿ ದೋಸ್ತ ಸಿಕ್ಕ. ಹಂಗೆ ಚಹಾ ಟೇಬಲ್ ಮೇಲೆ ಸ್ವಲ್ಪ ಹೊತ್ತು ಹರಟೆ ಹೊಡಿತಾ ಇದ್ವಿ. ನಾ ಜರ ಮುತ್ಯಾನ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದ. ಅದಕ್ಕ ಅಂದ, ಏನಪ್ಪಾ ಬೇಸರ ಆದಾಗ, ತೊಂದರೆ ಆದಾಗ, ಮನ್ಯಾಗ ಜಗಳ ಆದಾಗ ಎಲ್ಲಾ ಟೈಮ್ನಾಗ ಮುತ್ಯಾನ ಬಲ್ಲೇ ಹೋಗ್ತಿಲ್ಲ, ಅಂಥದ್ದು ಏನ್ ಮಾತು ಹೇಳ್ತಾನೆ ನಿಮ್ಮ ಮುತ್ಯ? ಮುತ್ಯಾನ ಮಾತಿನ ಎಂಥ ಮಂತ್ರ ಅದ? ನಿನ್ನ ಸಮಸ್ಯೆ ಮುತ್ತಿನ ಮಾತಿಂದಲೇ ಬಗೆಹರಿತದ ಅಂದ್ರೆ ಅದೆಂಥ ಕರಾಮತ್ತಿರಬೇಕು, ಅದೆಂಥ ಶಕ್ತಿ ಇರಬೇಕು ಆ ಮಾತಲ್ಲಿ ಅಂತೆಲ್ಲ ಸಂಶಯದ ಸೋಗಿನಲ್ಲೇ ಕೇಳಿದ ಆ ಗೆಳೆಯನಿಗೆ ಒಂದೇ ಉಸಿರಲ್ಲಿ ಹೇಳಿಬಿಟ್ಟೆ. ಪುಸ್ತಕದಲ್ಲಿ ಪೋಣಿಸಿದ ಅಕ್ಷರಗಳಲ್ಲ, ಬರವಣಿಗೆ ರೂಪದಲ್ಲಿ ಬರೆದ ಬರಹವಲ್ಲ, ಶಬ್ದಗಳನ್ನು ಶೃಂಗಾರ ಮಾಡಿ ಹೇಳಿದ ಭಾಷಣವಲ್ಲ, ಲೆಕ್ಕಣಿಕೆಯಿಂದ ಹೊತ್ತಿಗೆಯಲ್ಲಿ ಮೂಡಿಸಿದ ಲೇಖನವಲ್ಲ, ಶಿಲೆಯಲ್ಲಿ ಕೆತ್ತಿದ ಶಾಸನವಲ್ಲ, ಮರಳಲ್ಲಿ ಅರಳಿಸಿದ ಬೀಜಾಕ್ಷರವಲ್ಲ ಆ ಮಾತು. ಮಸ್ತಕದ ಮುಡಿಯಿಂದ, ಅನುಭವದ ಉದರದಿಂದ, ಸಂಸಾರ ಸಾಗರದ ಏಳು ಬೀಳುಗಳ ಏಣಿಯಿಂದ, ಸುಖ ದುಃಖಗಳ ಸಂಕೋಲೆಯಿಂದ, ಸೋಲು ಗೆಲುವುಗಳ ಸರಪಳಿಯಿಂದ ಮೂಡಿದ ಅನುಭವದ ಆ ಮಾತು. ಚಂಚಲದ ಮನಸ್ಸಲ್ಲಿ ಮಿಂಚಂತೆ ಬಂದು ಹೋಗುವ ಆ ಮಾತು, ಗದ್ದಲದ ಬದುಕಲ್ಲಿ ಗಾದೆಯಾಗಿ ಬರುವ ಆ ಮಾತು, ಅವಸರದ ಜೀವನಕ್ಕೆ ಆಸರೆಯಾಗಿ ಪಿಸುಗುಟ್ಟುವ ಆ ಮಾತು, ವಿಜ್ಞಾನಕ್ಕೂ ಅಜ್ಞಾನಕ್ಕೂ ಅಳತೆಗೋಲು ಆ ಮಾತು, ಪ್ರತಿ ಕ್ಷಣದಲ್ಲೂ ಪ್ರತಿ ಗಳಿಗೆಯಲ್ಲೂ ಬಂದು ಹೋಗುವ ತೂಕದ ಮಾತು ನಮ್ಮ ಮುತ್ಯನ ಆ ಮಾತು ಅಂತ ಹೇಳಿದಾಗ ದೋಸ್ತ ಅವಕ್ಕಾಗಿ ನಮಸ್ಕಾರ ಮಾಡಿ ಹೊರಟೇ ಬಿಟ್ಟಿದ್ದ. ನಾ ಮಾತ್ರ ಹಿಂದ ಮುಂದ ಹೆಜ್ಜೆ ಹಾಕಿಕೊಂಡು 11 ನಂಬರ್ ಗಾಡಿ ಹತ್ತೇ ಬಿಟ್ಟಿದ್ದ. ಮುತ್ಯಾನ ಬಡಿಗೆ ಹೈರಾಣ ಆದಂಗ ಮೂಲ್ಯಾಗೆ ಇತ್ತು. ರುಮಾಲು ಗೂಟದ ಮೇಲೆ ವಿಶ್ರಾಂತಿ ಪಡಿತಾ ಇತ್ತು. ಮುತ್ಯಾನ ಚಪ್ಪಲಿ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇತ್ತು. ನಾ ಬರೋದು ಹ್ಯಾಂಗೆ ಗೊತ್ತಾಗಿತ್ತೋ ಏನೋ, ಬಾ ಕೂತುಗೋ ಅಂದ ಬಿಟ್ರು ಅವರಿಗೆ ನೋಡಿದ ತಕ್ಷಣ ನನ್ನ ಹಣಿ ಅವರ ಪಾದಕ್ಕೆ ಮುಟ್ಟಿ ಕೈ ಮುಗಿದ ಹಾಗೆ ಕೂತೇ ಬಿಟ್ಟೆ. ಏನಪ್ಪ ತುಂಬ ದಿವಸ ಆಯಿತು, ಈ ಕಡೆ ಬರಲೇ ಇಲ್ಲ. ಸಮಸ್ಯೆ ಮನುಷ್ಯಾಗ ಬರದೆ ಮರಕ್ಕೆ ಬರುತ್ತಾ? ಈಜಬೇಕು, ಇದ್ದು ಜಯಿಸಬೇಕು, ಅದೇ ಬದುಕು. ಸಂಸಾರನೇ ದೊಡ್ಡ ಸಾಗರ. ಕೊಚ್ಚೆ ನೀರು, ಪಚ್ಚೆ ನೀರು, ಸಣ್ಣ ಸಣ್ಣ ಹಳ್ಳ ಕೊಳ್ಳಗಳೆಲ್ಲ ಬಂದು ಸೇರೋದು ಸಾಗರದಾಗೆ, ಅಲ್ಲೇ ಬಂದು ಸ್ವಚ್ಛ ಆಗುವುದು. ಈ ಸಂಸಾರದ ಸಂಕಟಗಳು ಹಾಗೆ. ನಿನಗೇ ಯಾಕೆ ಬರ್ತಾವಂದ್ರ ಮನುಷ್ಯನ ಮನಸ್ಸು ಸಾಗರದಂಗ ಇರಬೇಕು. ಬಂದೀವ್ಕ ಬಾ ಅನ್ನಬೇಕು, ಹೋಗವಕ ಹೋಗನ್ನಬೇಕು. ಇರೋ 3 ದಿವಸದಾಗ ಹೊತ್ಕೊಂಡೊಯ್ಯೋದು ಏನದ? ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು. ಏನಾಗ್ಯದ ಇವಾಗ ಅಂದಾಗಲೇ ಸಮಸ್ಯೆಗಳ ಸುಳಿಗಳೆಲ್ಲ ನನ್ನ ಮುಖ ನೋಡೇ ಅರ್ಥ ಮಾಡಿಕೊಂಡಿದ್ದ ಮುತ್ಯ ಆರಂಭದಲ್ಲೇ ಆತ್ಮವಂಚನೆ ಮಾಡಿಕೊಳ್ಳಬೇಕೆಂದಿದ್ದ ನನಗೆ ಬದುಕಿನ ಭರವಸೆ ಮೂಡಿಸಿದ್ದರು. ಅದಕ್ಕೆ ನಾನು ಅವರ ಹತ್ತಿರ ಬರೋದು. ಮದುವೆ ಆದ ಮೇಲೆ ಒಂದು ಸಾರಿ ನನ್ನ ಹೆಂಡತಿನ ಭೇಟಿ ಮಾಡಿಸಿದ್ದೆ. ನನ್ನ ಹೆಂಡತಿ ಆಧುನಿಕ ಕಾಲದ ಸತಿ. ಗಾಳಿಗೆ ಬಿಟ್ಟ ತಲೆ ಕೂದಲು ಬೆನ್ನಿಗೆ ಅಂಟಿಕೊಂಡಿದ್ವು. ಹಣೆ ಮೇಲೆ ಕಂಡು ಕಾಣದ ಹಾಗೆ ಒಂದು ಚುಕ್ಕಿ ಇತ್ತು. ಉದ್ದನೆಯ ಕಿವಿ ಓಲೆಗಳು ಸಂಪಾಗಿ ಅಲ್ಲಾಡ್ತಾ ಇದ್ವು. ಮೂಗಿನ ನತ್ತು ಕಾಣ್ತಾನೇ ಇಲ್ಲ. ಸೀರೆ ಪಾರದರ್ಶಕವಾಗಿ ಎಡಭುಜದ ಕುಪ್ಪಸಕ್ಕೆ ಇನ್ನೇನು ಬೀಳುವ ಹಾಗೆ ಒಂದು ಪಿನ್ನಿನ ಶಕ್ತಿಯ ಭರವಸೆಯ ಮೇಲೆ ಅಂಟಿಕೊಂಡಿತ್ತು. ಬ್ಲೌಸು ಮೊಳಕೈಯಿಂದ ಮೇಲೆ, ಭುಜದಿಂದ ಸ್ವಲ್ಪ ಕೆಳಗಿತ್ತು. ಆ ಕೈಯಲ್ಲಿ ಈ ಕೈಯಲ್ಲಿ ಒಂದೊಂದು ಬಳೆ, ಅದು ಹೊಸ ಶೈಲಿಯದು. ಎಡಗೈಯಲ್ಲಿ ಸ್ಮಾರ್ಟ್ ಫೋನು. ಎರಡೂ ಕೈ ಒಂದಕ್ಕೊಂದು ತಗಲಾಕೊಂಡಿದ್ವು. ಹಾಕಿದ ಚಪ್ಪಲಿ ಪಟ್ಟಣದಾಗಿ ಹೊರಳಾಡಿ ಬಂದಂಗಿತ್ತು. ಆದರೆ ನನ್ನ ಹೆಂಡತಿ ನನಗೆ ಹೋಮ್ ಮಿನಿಸ್ಟ್ರೇ ಆಗಿದ್ಲು. ಮುತ್ಯಾನ ಒಂದೇ ನೋಟ ಸಾಕು ಇದನ್ನೆಲ್ಲ ಅರಿಯೋಕೆ. ಆವಾಗಲೇ ಆಶೀರ್ವಾದ ಮಾಡಿದ್ರು. ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಹೆಸರು ತರಂಗ್ ಬಾಳು ಮಗಳೇ ಅಂತ. ಮನೆಗೆ ಬಂದು ಮುತ್ಯ ಹೇಳಿದ ಅರ್ಥ ಆಯ್ತಾ ಅಂತ ಕೇಳಿದಕ್ಕೆ ಗೊತ್ತಾಗಿಲ್ಲ ಬಿಡ್ರಿ ಅಂದಿದ್ದಳು. ಅದಕ್ಕೆ ನನ್ನ ಭಾಷೆದಾಗ ಹೇಳಿದ್ದು, ಎಲ್ಲಿಯವರೆಗೆ ತವರು ಮನೆಯ ನಿರ್ದೇಶನ ನಡೆಯುತ್ತೆ ಅಲ್ಲಿಯವರೆಗೆ ಸಂಸಾರದ ಸಿನಿಮಾ ನಡೆಯುತ್ತೆ. ಯಾವಾಗ ಅತ್ತೆ ಮಾವನ ಮನೆಯೇ ತನ್ನದೆಂದು ಅರ್ಥವಾಗುತ್ತೋ ಆವಾಗ ಸಂಸಾರ ಸಮಸ್ಯೆ ಇಲ್ಲದೆ ಸುಖವಾಗಿ ಸವಿಯಾಗಿ ಸಕ್ಸಸ್ಫುಲ್ ಆಗುತ್ತೆ. ಸಿನಿಮಾ ನೋಡಿ ಸಂಸಾರ ಮಾಡಿದರೆ ಎಕ್ಕುಟ್ಟೋಗುತ್ತೆ ಸಂಸಾರ. ಮುತ್ಯಾನ ಮಾತು ಕೇಳಿ ಮನಿತನ ನಡೆಸಿದರೆ ಆಗುತ್ತೆ ಬಾಳು ಬಂಗಾರ. ನಿನ್ನ ಉಡುಗೆ ತೊಡುಗೆ ನೋಡಿ ಕೂಡ ನನಗೆ ಬುದ್ಧಿ ಹೇಳಿದ್ರು. ಮಾನ ಮರ್ಯಾದೆ ನಿಂತಿದ್ದು ನಮ್ಮ ಉಡುಗೆ ತೊಡುಗೆ ಮೇಲ. ಸಂಸ್ಕಾರ ಸಂಸ್ಕೃತಿ ಬರೋದು ನಾವು ಕಲಿಯುವ ವಿದ್ಯೆ ಬುದ್ಧಿ ಮೇಲ. ಕಷ್ಟ ನಷ್ಟ ಬರೋದು ತಾಳೆಯಾಗದ ಲೆಕ್ಕಾಚಾರದ ಮೇಲ. ಆಚಾರ ವಿಚಾರ ಬರೋದು ಹಿರಿಯರ ಅನುಭವದ ಮೇಲ. ಬದುಕು ಬಂಗಾರ ಆಗೋದು ಬೆವರಿನ ಮೇಲ. ಮೂರ ಬಟ್ಟೆ ಆಗೋದು ಸಹನೆ ತಾಳ್ಮೆ ಕಳ್ಕೊಂಡ ಮೇಲ. ಸನಾತನ ಇರೋದು ಧರ್ಮದ ಮೇಲ, ಪುರಾತನ ಇರೋದು ಪರಂಪರೆ ಮೇಲ. ಹೀಗೆಲ್ಲ ನೆನಪು ಬರ್ತಾ ಇದ್ವು. ಅಷ್ಟರಲ್ಲೇ ಮಡದಿ ಮಗ್ಗುಲಲ್ಲೇ ಬಂದು ಮುತ್ಯಾನ ಆಶೀರ್ವಾದ ತಗೊಂಡು ನಿಂತಿದ್ಲು. ಆದರೆ ಈ ಬಾರಿ ಅವಳ ವೇಷಭೂಷಣ ಲಕ್ಷಣವಾಗಿ, ಸೌಮ್ಯವಾಗಿ, ಸುಂದರವಾಗಿತ್ತು. ಮೂಗುತಿ ಎದ್ದು ಕಾಣುತ್ತಿತ್ತು. ಹಣೆಯ ಕುಂಕುಮ ನಾರಿಯ ಶಕ್ತಿ ತೋರಿಸುತ್ತಿತ್ತು. ಕೂದಲು ಬಿಗಿಯಾಗಿದ್ದವು, ಕಿವಿಯೋಲೆ ತಟಸ್ಥವಾಗಿದ್ದವು. ತೊಟ್ಟ ಸೀರೆ ಮಾತ್ರ ಸಂಗಾರ ಗೌರಿಯ ಗರಿಮೆಗೆ ತಕ್ಕುದಾಗಿತ್ತು. ದೃಷ್ಟಿ ಬೊಟ್ಟಿಗೆ ಕಣ್ಣಿನ ಕಾಡಿಗೆ ಒಗ್ಗಿತ್ತು. ಒಟ್ಟಿನಲ್ಲಿ ನನ್ನ ಹೆಂಡತಿ ಅಪ್ಪಟ ದೇಶಿ ನಾರಿಯ ರೂಪದಲ್ಲಿದ್ದಳು. ಅವಳನ್ನು ನೋಡಿ ನಾನಂತೂ ಆಶ್ಚರ್ಯವಾಗಿದ್ದೆ. ಆದರೆ ಮುತ್ಯಾನವರ ಮುಖದಲ್ಲಿ ಮಂದಹಾಸ ಮೂಡಿತ್ತು.
ನನ್ನ ಮಾತುಗಳಿಂದ ಈ ರೀತಿ ಬದಲಾವಣೆ ಎಂಬ ಹೆಮ್ಮೆ ಅವರ ಮುಖದಲ್ಲಿ ಮೂಡಿತ್ತು. ನಾನಂತೂ ನನ್ನ ಸತಿಯನ್ನು ನೋಡಿ ಸಮಸ್ಯೆಗೆ ಪರಿಹಾರ ಸಿಕ್ತು ಅನ್ನೋ ಸಂತೋಷದಲ್ಲಿ ಮುತ್ಯಾನವರ ಆಶೀರ್ವಾದ ತೆಗೆದುಕೊಂಡು ನಾವಿನ್ನು ಬರ್ತೀವಿ ಅನ್ನೋಷ್ಟರಲ್ಲೇ ಮುತ್ತಯ್ಯ 2 ಮಾತು ಹೇಳಿದರು. ಈ ಘೋರ ಕಲಿಯುಗದಾಗ ಸಾಲವಿಲ್ಲದವನೇ ಶ್ರೀಮಂತ, ನಯ ವಿನಯ ಇದ್ದವನೇ ಗುಣವಂತ, ತಾಳ್ಮೆ ಇದ್ದವನೇ ಬಲವಂತ, ಸಂಸ್ಕಾರ ಇದ್ದರೆ ಸಂಸಾರ, ಇಲ್ಲದಿದ್ದರೆ ಹರೋಹರ. ಸಿನಿಮಾ ನೋಡಿ ಸಂಸಾರ ಮಾಡಬೇಡ್ರಿ, ಬಾಜು ಮನೆಯರ ನೋಡಿ ಭಜನಿ ಮಾಡಬೇಡ್ರಿ. ಕೂತು ತಿಂದರೆ ಕುಡಿಕೆ ಹೊನ್ನೂ ಸಾಲದು, ಕೂಡಿ ಬಾಳಿದರೆ ಸ್ವರ್ಗ ಸುಖವೂ ನಿನ್ನದು. ಸಮಯದ ಜೊತೆ ಸಾಗಬೇಕಾಗಿರುವ ನಾವುಗಳು ಸಮಯವೇ ಇಲ್ಲ ಅಂತ ಗೋಗರೆಯುತ್ತಿದ್ದೇವೆ. ಸ್ಮಶಾನದ ದಾರಿ ಸಮೀಪಿಸುತ್ತಿರುವ ಸಮಯದಲ್ಲಿ ಶ್ರೀಮಂತಿಕೆಯ ಸ್ನೇಹ ಬಯಸುತ್ತಿದ್ದೇವೆ. ಮನೆಯಲ್ಲೇ ಸಿಗುವ ಸುಖ ನೆಮ್ಮದಿಯನ್ನು ಮಾರ್ಕೆಟಲ್ಲಿ ಹುಡುಕುತ್ತಿದ್ದೇವೆ. ನೆರೆಹೊರೆಯಲ್ಲೇ ಸಿಗುವ ಸಂತೋಷ ಮರೆತು ಮೋಜಿಗಾಗಿ ದುಡ್ಡು ಕೊಟ್ಟು ದಾರಿದ್ರ್ಯ ಪಡೆದುಕೊಳ್ಳುತ್ತಿದ್ದೇವೆ. ಸಂಬಂಧಕ್ಕೆ ಕೊಡಬೇಕಾದ ಮಹತ್ವವನ್ನು ಮರೆತು ಸಂಪತ್ತಿನ ಹಿಂದೆ ಸುಳಿದಾಡುತ್ತಿದ್ದೇವೆ. ಅವಸರದ ಜೀವನ ಅವನತಿಗೆ ಕಾರಣವಾದರೆ ಸಂಶಯದ ಬದುಕು ನೆಮ್ಮದಿ ಹಾಳು ಮಾಡುತ್ತದೆ. ಅರಚಿದರೂ ಕಿರಚಿದರೂ ಅಂಗಲಾಚಿದರೂ ಗೋಗರಿದರೂ ಕಳೆದು ಹೋದ ಗಳಿಗೆ ಮರಳಿ ಬರದೇ ಇದ್ದರೂ ಸವಾಲುಗಳಿಗೆ ಶರಣಾಗುತ್ತಿದ್ದೇವೆ. ಕೈಲಾಗದೇ ಇದ್ದರೂ ಕೈಲಾಸ ತೋರಿಸುವ ಹಪಾಹಪಿಯಲ್ಲಿ ವಯಸ್ಸಾಗಿದ್ದೇ ಗೊತ್ತಾಗ್ತಾ ಇಲ್ಲ. ಮರಳು ಮಾತಿಗೆ ಮಾರು ಹೋಗಿ ಜೂಜಾಟದಲ್ಲಿ ಜಾರುತ್ತಿರುವುದು ಗೊತ್ತಾಗ್ತಾ ಇಲ್ಲ. ಅಪನಂಬಿಕೆ ಅವಿಶ್ವಾಸ ಪ್ರಬಲವಾಗಿರುವಾಗ ನೀತಿ ನಿಯತಿಗೆ ಬೆಲೆ ಇಲ್ಲದಂತಾಗಿದೆ. ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಗೊತ್ತಿದ್ದು ಭೋಗದ ಬದುಕಿಗೆ ಶರಣಾಗಿದ್ದೇವೆ. ಹಾಗೆ ಇನ್ನೊಂದು ಸಾರಿ ಕೆಲಸದ ನಿಮಿತ್ತ ಬೈಕಲ್ಲಿ 40ರ ವೇಗದಲ್ಲಿ ಹೋಗ್ತಾ ಇರಬೇಕಾದ್ರೆ ರಸ್ತೆಯ ಬಲಭಾಗದಿಂದ ಎಡಕ್ಕೆ 6 ಅಡಿ ಎತ್ತರ, ತಲೆ ಮೇಲೆ ಬಿಳಿ ರುಮಾಲು, ಬಿಳಿ ಅಂಗಿ, ಬಿಳಿ ಧೋತಿ, ಕೈಯಲ್ಲಿ ಕೋಲು, ಸುಲಪೇಡ್ ಚಪ್ಪಲಿ ಹಾಕಿದ 85ರ ಆಸುಪಾಸಿನ ಇಳಿವಯಸ್ಸಿನ ತಾತ ಎದುರಾದ. ನಾನು ನನ್ನ ಗಾಡಿಯನ್ನು ಹಾಗೇ ನಿಲ್ಲಿಸಿ ಅವರಿಗೆ ರಸ್ತೆ ದಾಟಲು ಅನುವು ಮಾಡಿಕೊಟ್ಟೆ. ಅಷ್ಟರಲ್ಲೇ ನನಗೆ ಒಂದು ಥರ ಶಾಕ್ ಆಗಿ ಗಾಡಿ ಸೈಡಲ್ಲೇ ನಿಲ್ಲಿಸಿ ಆ ತಾತನ ಹತ್ತಿರ ಹೋಗಿ ನೋಡಿದ ತಕ್ಷಣ ಅವರ ಕಾಲಿಗೆ ಬಿದ್ದೆ. ಅವರು ಗಾಬರಿಯಾಗಿ ಯಾರಪ್ಪ ಯಾಕಿಂಗೆ ಅಂದರು. ನಾನು ನಿಮ್ಮ ಪ್ರೀತಿಯ ಮೊಮ್ಮಗ ಅಂತ ಹೇಳಿದ್ದೇ ತಡ ಆ ಮುಖದಲ್ಲಿ ಸ್ವಲ್ಪ ಮಂದಹಾಸ ಮೂಡಿತ್ತು. ಆದರೆ ನನಗೆ ಅವರನ್ನು ನೋಡಿದಾಗಿನಿಂದ ಗಾಬರಿಯಾಗಿತ್ತು. ತೇಜಸ್ಸಿನಿಂದ ಕೂಡಿದ ಅವರ ಮುಖ, ಲವಲವಿಕೆಯಿಂದ ಆಡುವ ಅವರ ಮಾತುಗಳು, ಯುವಕರನ್ನು ನಾಚಿಸುವ ಅವರ ಹಾವ ಭಾವ ನಡವಳಿಕೆ, ಅವರ ದೈನಂದಿನ ಚಟುವಟಿಕೆ, ಹೀಗೆ ಅವರನ್ನು ಬಹಳ ಹತ್ತಿರದಿಂದ ನೋಡಿದ ನನಗೆ ಈಗ ನೋಡಿದ ಕ್ಷಣ ಏನೋ ಎಡವಟ್ಟಾಗಿದೆ ಅನಿಸಿತು. ನನ್ನ ಗಾಬರಿಯಾದ ಮುಖ ನೋಡಿನೇ ಅರ್ಥ ಮಾಡಿಕೊಂಡ ನನ್ನ ಮೆಚ್ಚಿನ ಮುತ್ಯ, ಏನಿಲ್ಲ ಮಗ, ನನ್ನ ದೊಡ್ಡ ಮಗನಿಗೆ ಹುಷಾರಿಲ್ಲ ಅಂತ ನಿನ್ನೆ ಊರಿಗೆ ಫೋನ್ ಮಾಡಿದ್ರು. ಅದಕ್ಕೆ ನಾ ಇವತ್ತು ಮುಂಜಾನೆ ಬಂದೀನಿ. ನೀವು ಇಷ್ಟೊಂದು ಸಪ್ಪಗಾಗಿದ್ದು ನಾ ಯಾವತ್ತೂ ನೋಡಿಲ್ಲ. ಈಗ ಹೆಂಗದರ ಸಾಹೇಬ್ರು? ಅವನು ನಾ ಬೆಳೆಸಿದ ಮಗ. ಅವರವ್ವನ ಕೈ ತುತ್ತು ತಿಂದು ದೊಡ್ಡವನಾಗಿದ್ದಾನೆ. ಅವನಿಗೆ ಏನಾಗಿಲ್ಲ. ಆಫೀಸಲ್ಲಿ ಏನಾದರೂ ಒತ್ತಡ ಇರಬಹುದು. ಹಾಗಾಗಿ ಎಚ್ಚರಿಕೆ ಇರಲಿ ಅಂತ ತಪಾಸಣೆ ಮಾಡಿಕೊಂಡು ಬಂದಿದ್ದಾನೆ. ಹಾಗಾದರೆ ನಿಮಗೇನು ಚಿಂತೆ? ಎದೆಗುಂದಿದವರಿಗೆ ಧೈರ್ಯ ಹೇಳುವವರು ನೀವು. ಸಪ್ಪಗಾಗಿ ಮುಖ ಹಾಕಿಕೊಂಡು ಬಂದ ಎಷ್ಟೋ ಜನಗಳಿಗೆ ಸಾಂತ್ವನ ಹೇಳಿದವರು ನೀವು. ಮೂರ ಬಟ್ಟೆಯಾದ ಎಷ್ಟೋ ಸಂಸಾರಗಳನ್ನು ಶುದ್ಧ ಮಾಡಿದವರು ನೀವು. ಆಯತಪ್ಪಿ ನಡೆದ ಎಷ್ಟೋ ಯುವಕರಿಗೆ ಬಾಳು ಕೊಟ್ಟವರು ನೀವು. ಇವತ್ತು ಊರಲ್ಲಿ ಎಷ್ಟೋ ಮನೆಗಳು ಸುಖದಿಂದ ನೆಮ್ಮದಿಯಾಗಿ ಬದುಕ್ತಾ ಇವೆ ಅಂದರೆ ನೀವು ತೋರಿಸಿಕೊಟ್ಟ ದಾರಿ, ಹೇಳಿಕೊಟ್ಟ ಮಾತುಗಳಿಂದಲೇ. ಆದರೆ ಈಗ ನೀವು ಹಾಗೇನಿಲ್ಲ ಮರಿ. ನನಗೆ ಬೇಜಾರಾಗಿದ್ದು ಮಗನಿಗೆ ಹುಷಾರಿಲ್ಲ ಅಂತಲ್ಲ, ಅವನ ಮಗ ಸೊಸೆಗೆ ನೋಡಿ ಬೇಜಾರಾಯಿತು. ಏಕೆ? ಅವರಿಗೇನಾಯಿತು? ಏನಿಲ್ಲ, ನಾ ಬೆಳೆಸಿದ ನನ್ನ ಮಗನ ಮತ್ತು ನನ್ನ ಸೊಸೆಯ ಸಂಸ್ಕಾರಕ್ಕೂ ಅವನ ಮಗ ಸೊಸೆಯ ಸಂಸ್ಕಾರಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಅದು ಹಾಗೇನೆ ಬಿಡಿ. ಅವರೆಲ್ಲ ಪಟ್ಟಣದಾಗೇ ಬೆಳೆದವ್ರೆ, ವ್ಯತ್ಯಾಸ ಇರೋದೇ. ಹಂಗಲ್ಲಪ್ಪ. ನಾನು ಊರಿಂದ ಸೀದಾ ಮಗನ ಮನೆಗೆ ಬಂದೆ. ಆದರೆ ಮನೆಯಲ್ಲಿ ಮಗ ಸೊಸೆ ಇಬ್ಬರೇ ಇದ್ದರು. ದೊಡ್ಡ ಮನೆ, ಹೊರಗಡೆಯಿಂದ ಅರಮನೆ ಥರ ದೊಡ್ಡ ಬಾಗಿಲು, ವಿಶಾಲವಾದ ಪಡಸಾಲಿ, ಮೆತ್ತನೆ ಸೋಫಾ, ಕುರ್ಚಿಗಳು, ಮನೆ ತುಂಬ ಸುಂದರೀಕರಣಕ್ಕಾಗಿ ಕೃತಕ ರೂಪದ ಪ್ರಾಣಿಗಳ ವಿಗ್ರಹಗಳು, ಸಣ್ಣ ಸಣ್ಣ ಹೂಗಿಡಗಳು, ಮುಟ್ಟಿದರೆ ಅವು ಪ್ಲಾಸ್ಟಿಕ್ನವು, ಗಾಜಿನ ಮನೆ ಥರ ಎಲ್ಲ ಗ್ಲಾಸಿನ ಸಾಮಾನುಗಳು, ತುಪ್ಪ ಹಾಕಿ ತುಪ್ಪ ಬಳಿದುಕೊಳ್ಳುವ ಹಾಗೆ ನೆಲಹಾಸಿಗೆ, ಟಿವಿಯಲ್ಲಿ ನೋಡಿದ ಹಾಗೆ ದೊಡ್ಡ ಮನೆ. ಆದರೆ ಅವರಿಗೆ ನೆಮ್ಮದಿ ಇಲ್ಲ. ಮಗನ ಮದುವೆಯ ನಂತರ ಸೊಸೆ ಬಂದ ಮೇಲೆ ಅವರಮ್ಮನಿಗೆ ಆರೋಗ್ಯ ಏರುಪೇರಾಗಿ 1 ವಾರ ದವಾಖಾನೆಗೆ ಇರುವ ಪರಿಸ್ಥಿತಿ ಬಂತು. ಮಗ ಒಬ್ಬನೇ, ಹೊಸದಾಗಿ ಮದುವೆ ಬೇರೆ. ಹೆಂಡತಿ 1-2 ದಿನದ ನಂತರ, ರೀ, ನೀವು ಈ ರೀತಿ ಬೇರೆಯವರ ಉಸಾಬರಿ ಮಾಡಿಕೊಂಡು ಕೆಲಸ ಬಿಟ್ಟು ಕೈಯಿಂದ ದುಡ್ಡು ಖರ್ಚು ಮಾಡೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಬೇಜಾರಾಗಿ ಬೆಡ್ ರೂಮಲ್ಲಿ ಹೇಳಿದಾಗ, ಅವನು ಬೇರೆಯವರು ಯಾರು ಶಾಂತ? ಅವರು ನನ್ನ ಅಪ್ಪ ಅಮ್ಮ. ಅವರಿಗಾಗಿ ಸೇವೆ ಸಹಾಯ ಮಾಡೋದು ನಿನಗೆ ಹೊರಗಿನವರು ಅನಿಸುತ್ತಾ ಅಂದಿದ್ದಕ್ಕೆ, ಇಲ್ಲ, ನನಗೆ ಈ ಮನೆಯಲ್ಲಿರಲು ಆಗುತ್ತಾ ಇಲ್ಲ. ನೀವು ಬೇರೆ ಮನೆಗೆ ಮಾಡೋವರೆಗೂ ನಾನು ಅಮ್ಮನ ಮನೆಗೆ ಹೋಗುತ್ತೇನೆ. ನೀವು ನಿಮ್ಮ ಸೇವೆ ಸಹಾಯ ಮುಗಿದ ಮೇಲೆ ನನ್ನ ಹತ್ತಿರ ಬನ್ನಿ ಅಂತ 6 ತಿಂಗಳು ತವರು ಮನೆಯಲ್ಲೇ ಇದ್ದಳು. ಇವನು ಅವರಮ್ಮನ ಆರೋಗ್ಯ ಸುಧಾರಿಸಿದ ಮೇಲೆ ಆ ಕಡೆಯಿಂದ ಅವಳ ಅಪ್ಪ ಅಮ್ಮ, ಈ ಕಡೆಯಿಂದ ಇವನ ಅಪ್ಪ ಅಮ್ಮ ಒಂದು ಹೋಟೆಲ್ನಲ್ಲಿ ಮಾತುಕತೆ ಮಾಡಿ ಅವರು ಬೇರೆ ಮನೆ ಮಾಡಿ ಇರುವುದಾದರೆ ನಮ್ಮ ಅಭ್ಯಂತರವೇನಿಲ್ಲ ಅಂತ ಅವಳಮ್ಮ ಹೇಳಿದಾಗ, ಆಯಿತು, ನಮ್ಮ ಮಗನ ಇಚ್ಛೆ, ಹೇಗೋ ಹಾಗೆ ಆಗಲಿ, ಎಲ್ಲಾದರೂ ಇರಲಿ, ಸಂತೋಷವಾಗಿರಲಿ ಅಂತ ಹೋಟೆಲ್ ಪಂಚಾಯಿತಿ ಮುಗಿಸಿದ್ದಾರೆ. ನಾನು ಈ ಊರಿಗೆ ಬರೋಲ್ಲ, ಗೊತ್ತಲ್ಲ ನಿನಗೆ. ನಾನು, ನನ್ನೂರು, ಆ ಕಟ್ಟೆ, ಆಲದ ಮರ, ನೆರಳು, ಇನ್ನೂ ಸ್ವಲ್ಪ ನನ್ನ ವಯಸ್ಸಿನ ಗೆಳೆಯರಿದ್ದಾರೆ. ಕೆಲವರಿಗೆ ನಡೆಯಲು ಬರಲ್ಲ, ಕೆಲವರಿಗೆ ಕಿವಿ ಕೇಳಲ್ಲ. ನಮಗೆಲ್ಲ ಕಾಡು ಬಾ ಅನ್ನುತ್ತೆ, ಊರು ಹೋಗನ್ನುತ್ತೆ. ಇರೋದ್ರಲ್ಲೇ ನಾನೇ ಆ ಕಟ್ಟೆ ಜೊತೆ ಮಾತಾಡ್ತಾ ಇರ್ತೀನಿ. ಹೇಗೋ ಬರೋ ಹೈಕಳುಗಳನ್ನು
ಫಿರ್ಯಾದುಗಳನ್ನು ನೋಡ್ತಾ ಕೇಳ್ತಾ ಕೂತಿರ್ತೀನಿ. ಈಗಿನ ವಾತಾವರಣದಾಗ ಪಂಚಾಯಿತಿ ಮಾಡ್ಲಿಕ್ಕೆ ಪಂಚರಿಲ್ಲ, ಸಂಸಾರ ಮಾಡ್ಲಿಕ್ಕೆ ಯಜಮಾನ್ರಿಲ್ಲ, ಊರಾಗ ಹಿರಿಯರಿಲ್ಲ, ಇದ್ದ ಹಿರಿಯರಿಗೆ ಮರ್ಯಾದೆ ಇಲ್ಲ, ತಾಳ್ಕೊಂಡು ಹೋಗೋ ತಾಳ್ಮೆ ಯಾರಲ್ಲೂ ಬೆಳೆದಿಲ್ಲ, ಬಾಳಬೇಕಾದ್ರೆ ತಾಳ್ಬೇಕು ಅಂತ ಗೊತ್ತಿಲ್ಲ, ನೀತಿ ಇಲ್ದಕ್ಕೆ ನಾಲಿಗೆ ಕೆಟ್ಟದ, ನಿಯತ್ತಿಲ್ದಕ್ಕೆ ಮನುಷ್ಯತ್ವನೇ ಕೆಟ್ಟದ, ಸಂಪತ್ತು ಸಂಬಂಧಗಳು ಕೆಡಿಸರ ಸೋಕಿ ಜೀವನ ಕುಟುಂಬನೇ ಕೆಡಿಸ್ಯದ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಗೊತ್ತಿದ್ರೂ ಛಪ್ಪರಕ್ಕೆ ಗತಿ ಇಲ್ಲ ಉಪ್ಪರಿಗೆ ಆಸೆಪಟ್ಟು ಇಲ್ಲ ಸಲ್ಲದ ವ್ಯಾಪಾರ ಮಾಡಿ ಇದ್ದ ಬದ್ದ ಹಣವೆಲ್ಲ ಹಾಳು ಮಾಡಿ ಸಾಲ ಸೂಲ ಅಂಥೇಳಿ ಊರು ಬಿಟ್ಟೋರೇ ಜಾಸ್ತಿ ಆಗ್ಯಾರ. ಯಾರು ಯಾರ ಮಾತು ಕೇಳ್ತಾ ಇಲ್ಲ. ಅದಕ್ಕೆ ನಾನು ಊರ ಉಸಾಬರಿ ಸಾಕು, ಕೇಳಾಕ ಬಂದ್ರೆ ಹೇಳೋದು, ಇಲ್ಲ ಅಂದ್ರೆ ನಾನಾಯ್ತು ನನ್ನ ಮನೆ ಆಯಿತು ಅಂತ ಆರಾಮಾಗಿದ್ದೀನಿ. ಈಗ ಅವನಿಗೆ ಹುಷಾರಿಲ್ಲ ಅಂತ ಬಂದಿದ್ದೆ. ಊರಿನ ವಿಷಯ, ಹೊಲದ ವಿಷಯ, ಅವನ ಆಫೀಸಿನ ವಿಷಯ ಕುರಿತು ಹರಟೆ ಮಾಡಿಕೊಂಡು ಕೂತಿದ್ದೀವಿ. ಸೊಸೆ ರಾತ್ರಿ ನಿದ್ದಿಗೆಟ್ಟಿದ್ದರಿಂದ ಅವಳ ರೂಮಲ್ಲಿ ಮಲಗಿದ್ದಳು. ಮನೆಗೆಲಸ ಮಾಡುವ ಹೆಣ್ಣುಮಗಳು ನಮಗೆ ಚಹಾ ಕೊಟ್ಟು ಒಳಗಡೆ ಕೆಲಸ ಮಾಡ್ತಾ ಇದ್ದಳು. ಅಷ್ಟೊತ್ತಿಗೆ ಅವನ ಮಗ ಸೊಸೆ ಕಾರಿಂದ ಇಳಿದು ಮನೆಯೊಳಗೆ ಬಂದರು. ನಾನು ಕುರ್ಚಿಯ ಮೇಲೆ, ಮಗ ಪಲ್ಲಂಗದ ಮೇಲೆ ಮಲಗಿದ್ದ. ಮೊಮ್ಮಗ ಮತ್ತು ಅವನ ಹೆಂಡತಿ ಇಬ್ಬರು ಸರಕಾರಿ ನೌಕರಲ್ಲಿದ್ದವರು. ಅವರು ಮದುವೆ ನಂತರ ಬೇರೆ ಮನೆ ಮಾಡಿಕೊಂಡಿದ್ದರು. ಅವರ ಟಿವಿ, ಅವರ ಮಾತಿನ ವರಸೆ, ಅವರ ವೇಷಭೂಷಣವೇ ಅವರ ಸಂಸ್ಕಾರ ತೋರಿಸ್ತಾ ಇತ್ತು. ಕಾಲಲ್ಲಿರುವ ಬೂಟು ತೆಗೆಯದೆ ಒಳಗಡೆ ಬಂದು ಸೋಫಾ ಮೇಲೆ ಕೂತು, ತಾತ ಆರಾಮಿದ್ದೀರಾ ಅಂತ ಒಂದೇ ಮಾತು. ಅವರು ಹೋಗೋವರೆಗೂ ನನ್ನ ಕಡೆ ನೋಡಲಿಲ್ಲ. ದವಾಖಾನೆಯ ಬಿಲ್ಲುಗಳು ತೋರಿಸುತ್ತಾ, ಇಷ್ಟು ಹಣ ನೀವು ನನಗೆ ಕೊಡಬೇಕಾಗಿದ್ದು, ಇನ್ನು ಮುಂದೆ ಸಮಯಕ್ಕೆ ಸರಿಯಾಗಿ ಮಾತ್ರೆಗಳನ್ನು ತೆಗೆದುಕೊಂಡು ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ, ಅಮ್ಮ ಬರ್ತೀನಿ ಅಂತ ಹೇಳಿ ಹೋಗುವಾಗ ನನಗೆ ತಾತ ಹೋಗುತ್ತೇವೆ ಅಂತ ಹೇಳಿದು ಬೇಜಾರಾಯಿತು. ಅಲ್ಲ ಮಗ, ಹೋಗಿ ಬರುತ್ತೇವೆ ಅಂತ ಹೇಳಬೇಕು ಅಂತ ಹೇಳುವಷ್ಟರಲ್ಲೇ ಕಾರು ಹೋಗಿತ್ತು. ಊರಿಂದ ಮೆತ್ತನ ರೊಟ್ಟಿ ಪಲ್ಯ ತಂದೀನಿ, ಎಲ್ಲರೂ ಕೂಡಿ ಊಟ ಮಾಡೋಣ ಬರ್ರಿ ಅಂದ್ರೆ ನಾವು ಬರುವಾಗ ಹೋಟೆಲ್ನಲ್ಲಿ ಬಿಸಿ ಬಿಸಿ ತಿಂಡಿ ತಿಂದ ಬಂದಿದ್ದೀವಿ ಅನ್ನೋದಾ? ಹೋಗಲಿ, ಹೇಳೋದು ಯಾವ ರೀತಿ ಮಾರಾಯ? ನಾನು ಅವರ ತಾತ ಅಂತಾದರೂ ಮರ್ಯಾದೆ ಕೊಡಲಿಲ್ಲ. ನಮಗೆ ನಮ್ಮ ಮನೆತನದ ಬಗ್ಗೆ ಮಾಹಿತಿ ಇರಬೇಕು, ನಮ್ಮ ಹುಟ್ಟಿನ ಬಗ್ಗೆ ಅರಿವಿರಬೇಕು, ನಮ್ಮ ಪರಂಪರೆ ಬಗ್ಗೆ ಜ್ಞಾನವಿರಬೇಕು, ನಮ್ಮ ಇತಿಹಾಸದ ಬಗ್ಗೆ ಆಳವಾದ ತಿಳುವಳಿಕೆ ಇರಬೇಕು. ಅಂದಾಗಲೇ ನಾವು ನಮ್ಮ ಬಗ್ಗೆ ಇನ್ನೊಬ್ಬರಿಗೆ ಧೈರ್ಯದಿಂದ, ಸಂಯಮದಿಂದ, ಸಂಕೋಚವಿಲ್ಲದೆ ಪರಿಚಯ ಮಾಡಿಕೊಳ್ಳಬಹುದು. ಗುರು ಹಿರಿಯರ ಎದುರಿಗೆ ಗೌರವದಿಂದ ಮಾತಾಡಬಹುದು. ಇವುಗಳಲ್ಲಿ ಯಾವುದರ ಬಗ್ಗೆ ಆದರೂ ಅನುಮಾನವಿದ್ದರೆ ನಾವು ನಿಂತ ನೆಲ ಕೂಡ ಅಲ್ಲಾಡುತ್ತಿರುತ್ತದೆ, ನಮ್ಮ ದೇಹ ನಡುಗುತ್ತಿರುತ್ತದೆ, ಆಡುವ ಮಾತಿನಲ್ಲಿ ಬಲವಾದ ವಿಶ್ವಾಸ ಇರಲ್ಲ, ನಾಲಿಗೆ ತಡಬಡಾಯಿಸುತ್ತದೆ, ಮನಸ್ಸೆಲ್ಲ ತಳಮಳವಾಗಿರುತ್ತೆ, ಮುಖದಲ್ಲಿ ಸಂಕೋಚದ ಭಾವ ಎದ್ದು ಕಾಣುತ್ತೆ ಅಂತ ನೀವೇ ಹೇಳ್ತಾ ಇದ್ರಿ. ನಯ, ವಿನಯ, ಆಚಾರ ವಿಚಾರ, ಸಂಸ್ಕಾರ, ಸಂಸ್ಕೃತಿ, ಗೌರವ, ಗರಿಮೆಗಳು ಬರುವುದು ಅಕ್ಷರ ಜ್ಞಾನದೊಂದಿಗೆ ಸಾಮಾಜಿಕ ಪರಿಜ್ಞಾನ ಇದ್ದಾಗ, ಜೊತೆಗೆ ಯೋಗ ಯೋಗ್ಯತೆ ಕೂಡ ನಮ್ಮ ಅಳತೆಗೋಲಿನಲ್ಲಿದ್ದಾಗ. ಮಾನ ಮರ್ಯಾದೆ, ಅಪಮಾನ, ಅವಮಾನ ಕಣ್ಣಿಗೆ ಕಾಣದೇ ಇದ್ದರೂ ನಮ್ಮ ನಡತೆಯಲ್ಲಿ, ನಮ್ಮ ಹಾವಭಾವದಲ್ಲಿ, ನಾವಾಡುವ ಮಾತಿನಲ್ಲಿ ವ್ಯಕ್ತವಾಗಿ ಬಹಿರಂಗವಾಗುತ್ತೆ ಅಂತಾನೂ ಹೇಳ್ತಾ ಇದ್ರಿ. ಈಗಿನ ತಿಳಿಗಳೇ ಆಗ್ತಾ ಇರೋದು ಇದೇ. ತಾನು ತನ್ನತನ, ಮನೆತನದ ಬಗ್ಗೆ ಅರಿವಿಲ್ಲದೆ, ಹಿರಿಯರ ಸಂಪರ್ಕವಿಲ್ಲದೆ, ದಾರಿ ತಪ್ಪಿದ ಮಕ್ಕಳಾಗಿ ಹಾದಿ ಬೀದಿಯಲ್ಲಿ ಅವರದೇ ರೀತಿಯಲ್ಲಿ ಸುತ್ತಾಡೋದನ್ನು ಕಾಣುತ್ತೇವೆ. ಯಾರ ಜೊತೆ ಹೇಗೆ ಮಾತಾಡಬೇಕು, ನಮ್ಮ ವರ್ತನೆ ಹೇಗಿರಬೇಕು ಅನ್ನೋದು ರೀಲ್ಸ್ ನೋಡಿ ಕಲಿಯುವ ಇವರಿಗೆ ಅಪ್ಪ ಹಾಕಿದ ಆಲದ ಮರ ಮಾತ್ರ ಗೊತ್ತು. ಆ ತಂಪಾದ ನೆರಳಿನಲ್ಲಿ ಕುಳಿತು ಮಜಾ ಮಾಡುವ ಹೊರತು ಅವರು ಸುರಿಸಿರುವ ಬೆವರು, ಪಟ್ಟಂಥ ಕಷ್ಟ, ಶ್ರಮ, ಆ ವೇದನೆ ಬಗ್ಗೆ ಕಿಂಚಿತ್ತೂ ಯೋಚನೆ ಇಲ್ಲ. ಒಂದು ಮಗು ಆದರೆ ಒಳ್ಳೆಯದು, ಎರಡಾದರೆ ಸ್ವಲ್ಪ ಕಷ್ಟ, ಮೂರಾದರೆ ಸಂಸಾರನೇ ಮೂರ ಬಟ್ಟೆ ಅಂತ ತಿಳಿದುಕೊಂಡಿರುವ ಆಧುನಿಕ ಸತಿಪತಿಗಳು ಮಕ್ಕಳೇ ಬೇಡ ಎನ್ನುವ ಸ್ಥಿತಿಗೆ ಬಂದಾಗಿದೆ. ಅಷ್ಟೊಂದು ಅವಸರದ ಬದುಕು. ಅದರಲ್ಲೂ ಮಕ್ಕಳಾದರೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವನೇ ಅನ್ನೋದು ನಿಮ್ಮ ಕಾಲವಿತ್ತು. ಹುಟ್ಟಿದ ಮಗು ತಾನೇ ಬೆಳೆಯುತ್ತೆ ಅನ್ನುವ ಸ್ಥಿತಿ ಈಗಾಗಿದೆ. ಹೆತ್ತಿರುವುದೇ ಒಂದು, ಅದು ಸೀಸರಿನ್. ಸಾಕಲಿಕ್ಕೆ ಒಬ್ಬ ಸಾಕಮ್ಮ, ಇನ್ನೆಲ್ಲಿ ಅಪ್ಪ ಅಮ್ಮ? ಬೆಳಗ್ಗೆ ಇಬ್ಬರು ಆಫೀಸಿಗೆ ಹೋದರೆ ಸಾಯಂಕಾಲ ಬರೋದು. ಆ ಮಗು ಕಣ್ಣು ತೆರೆಯುವಷ್ಟರಲ್ಲಿ ಕೆಲಸಕ್ಕೆ ಹೋಗೋದು, ಸಾಯಂಕಾಲ ಮಗು ಮಲಗುವಷ್ಟರಲ್ಲಿ ಮನೆಗೆ ಬರೋದು. ಇನ್ನೆಲ್ಲಿ ಆ ಮಗುವಿಗೆ ಇವರೇ ತಂದೆ ತಾಯಿ ಅಂತ ಗೊತ್ತಾಗೋದು? ರಜೆ ಬಂದಾಗ ಆ ಸಾಕಮ್ಮ ಹೇಳಿದರೆ ಮಾತ್ರ ಇವರೇ ಮಮ್ಮಿ ಡ್ಯಾಡಿ ಅಂತ ಹೇಳೋದು. ಇಂತಹ ಪರಿಸ್ಥಿತಿಯಲ್ಲಿ ಆ ಮಗುವಿಗೆ ನಮ್ಮ ಪೂರ್ವಾಪರ, ಅಜ್ಜ ಅಜ್ಜಿ ಕಥೆ, ಮನೆತನದ ಕುರಿತು ನಡೆದುಕೊಂಡು ಬಂದಂಥ ಪರಂಪರೆ ಬಗ್ಗೆ ಹೇಳೋದು ದೂರದ ಮಾತು. ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೂ ಪುರುಸತ್ತಿಲ್ಲ, ಎತ್ತಿ ಆಡಿಸೋಕ್ಕೂ ಹೊತ್ತಿಲ್ಲ. ಇನ್ನೆಲ್ಲಿ ಕರುಳಿನ ಸಂಬಂಧ, ಇನ್ನೆಲ್ಲಿ ಕೂಡು ಕುಟುಂಬ? ಎಲ್ಲ ಸಂಬಂಧಗಳು ಹೋಗಿಯೇ ಕೇವಲ ಮಮ್ಮಿ ಡ್ಯಾಡಿ ಉಳಿದಿರೋದು. ಅದೂ ಕೂಡ ಆ ಮನೆಗೆಲಸದ ಸಾಕಮ್ಮ ಹೇಳಿದಾಗ. ಅವಳು ಅವ್ವ, ಅವರಿಬ್ಬರು ಮಮ್ಮಿ ಡ್ಯಾಡಿ, ಈ 3 ಜನ ಮಾತ್ರ ಆ ಮಗುವಿನ ಸಂಬಂಧಿಕರು. ಕಲಿತಿರುವ ಶಾಲೆಯಲ್ಲಿ ಕೆಲವು ಸ್ನೇಹಿತರು, ಇಷ್ಟೇ ಅವರ ಪ್ರಪಂಚ. ಒಂದೊಂದು ಸಾರಿ ಅನಿಸೋದು, ನಾವು ತಿನ್ನೋದಕ್ಕಾಗಿ ಬದುಕುತ್ತಿದ್ದೀವಾ ಅಥವಾ ಬದುಕುವುದಕ್ಕೋಸ್ಕರ ತಿನ್ನುತ್ತಿದ್ದೀವಾ ಅಂತ ಗೊಂದಲಾಗಿಬಿಡುತ್ತೆ. ಹಾಗೇನಿಲ್ಲ ಮರಿ, ಮೊಟ್ಟೆ ಮೊದಲ ಕೇಳಿ ಮೊದಲ ಅನ್ನೋ ಥರ ಇದೆ ನಿನ್ನ ಮಾತು. ಎಲ್ಲ ಸರಿ ಹೋಗುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಗೊಂದಲ ಮಾಡ್ಕೋಬೇಡ. ಅವರ ಸಂಸಾರ ಸರಿ ಹೋಗುತ್ತೆ. ಶುದ್ಧ ಆಗದೇ ಇರೋ ಸಂಸಾರ ಇಲ್ಲ, ಮದ್ದಾಗದೇ ಇರೋ ಸಸ್ಯಗಳಿಲ್ಲ, ವಾಕ್ಯವಾಗದೇ ಇರೋ ಅಕ್ಷರಗಳಿಲ್ಲ, ಲೆಕ್ಕಕ್ಕೆ ಸಿಗದೇ ಇರೋ ಸಂಖ್ಯೆಗಳಿಲ್ಲ. ಪ್ರತಿ ಜೀವಿಯಲ್ಲಿ, ಪ್ರತಿ ಅಳಿವಿನಲ್ಲಿ ಒಂದಿಲ್ಲ ಒಂದು ವಿಶೇಷತೆ ಇದೆ. ಅದೇ ಆ ಭಗವಂತನ ಕೊಡುಗೆ. ಆದರೆ ಮನುಷ್ಯರಾದ ನಾವು ಪರಿಶೀಲಿಸಿ, ಪರಾಮರ್ಶಿಸಿ, ಪರೀಕ್ಷಿಸಿ ನೋಡಿದಾಗಲೇ ಗೊತ್ತಾಗೋದು ಅದರ ಮೌಲ್ಯ. ಅಷ್ಟೊತ್ತಿಗೆ ಊರಿಗೆ ಹೋಗುವ ಸರ್ಕಾರಿ ಬಸ್ ಬಂದು ನಿಂತಿತ್ತು. ಇನ್ನೊಂದು ಸಾರಿ ಮುತ್ಯನ ಆಶೀರ್ವಾದ ತೆಗೆದುಕೊಂಡು ಅವರಿಗೆ ಬಸ್ಸು ಹತ್ತಿಸಿ
ನಾನು ಹೆಲ್ಮೆಟ್ ಹಾಕಿಕೊಂಡು ಬೈಕಲ್ಲಿ ಹೋಗ್ತಾ ಮುತ್ತಿನ ಮಾತನ್ನೇ ಮೆಲುಕು ಮಾಡಿಕೊಳ್ಳುತ್ತಾ ಕೆಲಸದ ಕಡೆ ಹೊರಟೆ. ಧನ್ಯವಾದಗಳು. ಇದುವರೆಗೆ ವಿಶ್ವನಾಥ್ ಕೆ ಕಾಮರೆಡ್ಡಿ ಅವರಿಂದ ಸಣ್ಣ ಕತೆ ಮುತ್ಯಾನ ಜೊತೆ ಮಾತುಕತೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.